ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸ್ವಾಗತ್ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗಾದ್ರೆ ಈ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳಿದ್ರೆ ಚಿತ್ರಪ್ರೇಮಿಗಳಿಗೆ ಗೊತ್ತೇ ಇದೆ. ರಾಜಧಾನಿ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವಂತಹ ಚಿತ್ರಮಂದಿರವೇ ಸ್ವಾಗತ್ ಪೂರ್ಣಿಮಾ. ಇದು ಜೆಸಿ ರಸ್ತೆನೋ ಅಥವಾ ಲಾಲ್ಬಾಗ್ ರಸ್ತೆಯ ಫಸ್ಟ್ ಸಿಗ್ನಲ್ ಏನಿದೆ ಅಲ್ಲೇ ಬಲಭಾಗದಲ್ಲೋ ಗೊತ್ತಿಲ್ಲ. ಜೆಸಿ ರೋಡ್ ಅಂತ ಹೇಳಿದ್ರೆ ಅದು ಆ ಮೂಲೆಗೆ ಹೋಗ್ತಾರೆ. ಆದ್ರೆ ಈ ಚಿತ್ರಮಂದಿರಕ್ಕೆ ಹೇಳೋದು ಜೆಸಿ ರಸ್ತೆ ಅಂತದ್ದು ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ಇರ್ಲಿ, ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಿನವರಿಗೆ ಆಲ್ಮೋಸ್ಟ್ ಸ್ವಾಗತ್ ಪೂರ್ಣಿಮಾ ಎಲ್ಲಿದೆ ಅಂತ ಗೊತ್ತಿದೆ. ತಮಿಳು ಸೆಂಟರ್ ಇದೆ. ಈ ತಮಿಳು ಸೆಂಟರ್ ನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತುಂಬಾನೇ ಕಡಿಮೆ. ಸ್ಟಾರ್ ನಟರ ಸಿನಿಮಾಗಳು ಬಂದಾಗಷ್ಟೇ ಇಲ್ಲಿ ಸಿನಿಮಾಗಳ ಪ್ರದರ್ಶನವಿರುತ್ತೆ. ತಮಿಳು ನಟರ ಅದ್ಯಾವ ಸಿನಿಮಾ ಇದ್ರೂ ಕೂಡ ಈ ಚಿತ್ರಮಂದಿರದಲ್ಲಿ ತೆರೆ ಕಾಣುತ್ತೆ. ಪ್ರಸ್ತುತ ಸ್ವಾಗ ಸಂಸ್ಥೆಯವರು ಈ ಚಿತ್ರಮಂದಿರದ ಆಡಳಿತವನ್ನ ನಡೆಸಿಕೊಂಡ ಬಳಿಕ ಎಲ್ಲಾ ಭಾಷಾ ಸಿನಿಮಾಗಳು ಪ್ರದರ್ಶನ ಆಗುತ್ತೆ. ಮೊದಲೆಲ್ಲ ಬರೀ ತಮಿಳು ಸಿನಿಮಾಗಳ ಪ್ರದರ್ಶನವೇ ಆಗ್ತಾ ಇತ್ತು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ 2 ಸಿನಿಮಾಗಳ ಪ್ರದರ್ಶನ ಆಗ್ತಾ ಇದೆ. ಒಂದು ಇಡ್ಲಿ ಕಡೈ, ಮತ್ತೊಂದು ಕಾಂತಾರ. ಕಾಂತಾರ ಇಲ್ಲಿ ಕನ್ನಡದಲ್ಲೇ ಪ್ರದರ್ಶನ ಆಗ್ತಾ ಇರೋದು. ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಗೊತ್ತಾ ಈ 2 ಸಿನಿಮಾಗಳಿಗೆ? ಇಡ್ಲಿ ಕಡೈ ನೋಡಿ, 8 ಗಂಟೆ ಪ್ರದರ್ಶನ. 8 ಗಂಟೆಗೆ ಒಂದಿಷ್ಟು ಟಿಕೆಟ್ಗಳು ಇಲ್ಲಿ ಭರ್ತಿಯಾಗಿದೆ. ಬಾಲ್ಕನಿ ಒಂದಿಷ್ಟು ಟಿಕೆಟು, ಮಧ್ಯದಲ್ಲಿ ಒಂದಿಷ್ಟು ಟಿಕೆಟ್. ಕಾಂತಾರ ರಾತ್ರಿ 10:45 ಪ್ರದರ್ಶನ. ಟಿಕೆಟ್ ಇಲ್ವೇ ಇಲ್ಲ, ಸೋಲ್ಡ್ ಔಟ್ ಆಗಿದೆ. ಒಂದು ತಮಿಳು ಸೆಂಟರ್ನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆದ್ರೆ ರೆಸ್ಪಾನ್ಸೇ ಇರಲ್ಲ. ಪೂರ್ಣಿಮಾ ಚಿತ್ರಮಂದಿರದಲ್ಲಿ ರೆಸ್ಪಾನ್ಸ್ ಇರಲ್ಲ ಕನ್ನಡ ಸಿನಿಮಾಗಳಿಗೆ. ತಮಿಳಂತಾದ್ರೆ ಅಬ್ಬಬ್ಬಾ ಏನು ಗುರು, ಜಾತ್ರೆನೋ ಏನು ಅಂತ ಗೊತ್ತಾಗಲ್ಲ, ಆ ಮಟ್ಟಕ್ಕೆ ಇರುತ್ತೆ. ಆದ್ರೆ ಈ ಬಾರಿ ಎಲ್ಲ ಉಲ್ಟಾ ಪಲ್ಟಾ. ಕಾಂತಾರ ಸೋಲ್ಡ್ ಔಟು, ಇಡ್ಲಿ ಕಡೆ ಖಾಲಿ. ನಾಳೆ ನೋಡಿ, ನಾಳಿನ ಪ್ರದರ್ಶನ ಬೆಳಿಗ್ಗೆ 8 ಗಂಟೆಗೆನೆ ಕಾಂತಾರ ಸಿನಿಮಾದ ಪ್ರದರ್ಶನ ಇದೆ. ಬೆಳಿಗ್ಗೆ 8 ಗಂಟೆಗೆ ನೋಡಿ, ಒಂದಿಷ್ಟು ಟಿಕೆಟ್ಗಳು ಭರ್ತಿಯಾಗಿವೆ. ಇದು ಇವಾಗ ಇಡ್ಲಿ ಕಡೆ ಇವತ್ತಿನ ಪ್ರದರ್ಶನಕ್ಕೂ ಈ ಮಟ್ಟದಲ್ಲಿ ಇಲ್ಲ. ಇದು ನಾಳೆ ಬೆಳಿಗ್ಗೆ 8 ಗಂಟೆ ಪ್ರದರ್ಶನ. ಅದಾದ ಬಳಿಕ 11:05ಕ್ಕೆ ಒಂದು ಪ್ರದರ್ಶನ ಇದೆ. ನೋಡಿ ಯಾವ ಮಟ್ಟದಲ್ಲಿ ಬುಕ್ಕಿಂಗ್ ಆಗಿದೆ ಅಂತ. ಇಲ್ಲವೇ ಇಲ್ಲ. ಒಂದಿಷ್ಟು ಬಾಲ್ಕನಿಯಲ್ಲಿ ಕಾರ್ನರ್ ಸೀಟುಗಳು, ಅದು ಅಲ್ಲಲ್ಲಿ ಕೆಳಭಾಗದಲ್ಲಿ ಕೂಡ ಹಂಗೇನೆ ಕಾರ್ನರ್ ಸೀಟುಗಳು, ಮತ್ತೆ ಮುಂಭಾಗದಲ್ಲಿ 4:50 ಪ್ರದರ್ಶನ. ಇದಂತೂ ನಾಳೆ ಬೆಳಿಗ್ಗೆ ಹೊತ್ತಿಗೆ ಭರ್ತಿ ಆಗುತ್ತೆ. ಬಾಲ್ಕನಿಯಲ್ಲಿ ಟಿಕೆಟ್ ಎಷ್ಟಿದೆ ಗೊತ್ತಾ ನೋಡಿ, ಇಲ್ಲೆರಡು, ಒಟ್ಟು 6 ಟಿಕೆಟ್ಗಳು. ಅದು ಕಾರ್ನರ್ ಸೀಟು. ಯಾರಾದ್ರೂ ಇಬ್ರು ಜೋಡಿ ಹೋದ್ರೆ ಅವನೊಂದು ಮೂಲೆ, ಅವಳೊಂದು ಮೂಲೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಇನ್ನು ಸಿಲ್ವರ್ ಕ್ಲಾಸ್ ನೋಡೋಣ. ಸಿಲ್ವರ್ ಕ್ಲಾಸು ಅಷ್ಟೇ, ಮುಂಭಾಗದಲ್ಲಿ ಅಷ್ಟೇ ಇಲ್ಲಿ ಖಾಲಿ ಇರೋದು. ರಾತ್ರಿ 10:45 ಪ್ರದರ್ಶನ. 10:45 ಪ್ರದರ್ಶನಕ್ಕೆ ಟಿಕೆಟ್ ಇದೆ. ಇದು ಇವತ್ತು ಬುಕ್ ಆಗಲ್ಲ, ನಾಳೆ ಆಗುತ್ತೆ ನೋಡಿ. ಇವತ್ತು ಸ್ವಾಗತ್ ಪೂರ್ಣಿಮಾದಲ್ಲಿ ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಹೌಸ್ಫುಲ್ ಬೋರ್ಡ್ ಹಾಕೊಂಡು ಸಿನಿಮಾದ ಪ್ರದರ್ಶನ. ಒಳಗೆ ಕಿಕ್ಕಿರದ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಕಣ್ತುಂಬಿಕೊಂಡ್ರು ಕಾಂತಾರವನ್ನ. ನಾಳೆ ಇಡ್ಲಿ ಕಡೆಗೆ 2 ಪ್ರದರ್ಶನ, 2:10 ಹಾಗೆ ರಾತ್ರಿ 8 ಗಂಟೆ. ಇದು ನೋಡಿ ಊಟ ಇದೇ 5 ಟಿಕೆಟ್ ಇಲ್ಲಿ ಭರ್ತಿಯಾಗಿರೋದು. 8 ಗಂಟೆ ಪ್ರದರ್ಶನ ಇಲ್ವೇ ಇಲ್ಲ, ಒಂದೇ ಒಂದು ಟಿಕೆಟ್ ಬುಕ್ ಆಗಿಲ್ಲ. ಇದೇ ಹೇಳುತ್ತೆ ಕಾಂತಾರ ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ಕನ್ನಡ ಸೆಂಟರ್ಲಂತೂ ಟಿಕೆಟ್ ಇಲ್ವೇ ಇಲ್ಲ. ತಮಿಳು ಸೆಂಟರ್ ಕೂಡ ಹೌಸ್ಫುಲ್ ಬೋರ್ಡ್ ಹಾಕೊಂಡು ಇಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡುತ್ತೆ ಅಂತಾದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ಧನುಷ್ ಅವರ ಇಡ್ಲಿ ಕಡೆ ಸಿನಿಮಾ ಪ್ರದರ್ಶನ ಆಗ್ತಾ ಇದ್ರು, ತಮಿಳು ಸೆಂಟರ್ನಲ್ಲಿ ಆ ಸಿನಿಮಾಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಇಲ್ಲ. ಅದಾದ ಬಳಿಕದ ಪ್ರದರ್ಶನ ಏನಿದೆ 10:45 ಪ್ರದರ್ಶನ, ಅದು ಸೋಲ್ಡ್ ಔಟ್ ಕಾಂತಾರಕ್ಕೆ. ಇದೇ ನಮ್ಮ ಕನ್ನಡ ಸಿನಿಮಾದ ಗತ್ತು ಹಾಗೆ ತಾಕತ್ತು. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.